ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ನೀವು ನಮ್ಮ ಇನ್ಸೈಟ್ ನ್ಯೂಸ್ 14 ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಭದ್ರಾವತಿ ಮತದಾರರ ಗುರುತಿನ ಚೀಟಿಯ ಗೊಂದಲಗಳಿಗೆ ತೆರೆ ಎಳೆಯಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಭದ್ರಾವತಿಯಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಭದ್ರಾವತಿಯಲ್ಲಿ ಎಸ್ಡಿಪಿಐ ವತಿಯಿಂದ ಎಸ್ಐಆರ್ ಮ್ಯಾಪಿಂಗ್ ಸಹಾಯವಾಣಿ ಆರಂಭ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಸೀಗೆಬಾಗಿಯಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆಗಾಗಿ ಎಸ್ಡಿಪಿಐ ಪಕ್ಷದ ವತಿಯಿಂದ ವಿಶೇಷ ಹೆಲ್ಪ್ ಡೆಸ್ಕ್ ತೆರೆಯಲಾಗಿದೆ. ಮುಖ್ಯವಾಗಿ 2002ರ ಮತಪಟ್ಟಿಯಲ್ಲಿನ ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನು ಈಗಿನ ಹೊಸ ಮತಪಟ್ಟಿಯೊಂದಿಗೆ ಜೋಡಿಸುವ ಎಸ್ಐಆರ್ ಮ್ಯಾಪಿಂಗ್ ಪ್ರಕ್ರಿಯೆಗೆ ಇಲ್ಲಿ ಚಾಲನೆ ನೀಡಲಾಗಿದೆ. ಈಗಾಗಲೇ ಶಿವಮೊಗ್ಗ, ಸಾಗರ ಹಾಗೂ ಶಿರಾಳಕೊಪ್ಪದಲ್ಲಿ ಯಶಸ್ವಿಯಾಗಿ ನಡೆದ ಮಾದರಿಯಲ್ಲಿಯೇ ಭದ್ರಾವತಿಯಲ್ಲೂ ಕೂಡ ಸಾರ್ವಜನಿಕರ ಪರದಾಟವನ್ನು ತಪ್ಪಿಸಲು ಈ ಹೆಲ್ಪ್ ಡೆಸ್ಕ್ ನೆರವಾಗುತ್ತಿದೆ. ಸುಮಾರು 150ಕ್ಕೂ ಹೆಚ್ಚು ಮತದಾರರಿಗೆ ಸ್ಥಳದಲ್ಲೇ ಮ್ಯಾಪಿಂಗ್ ಮಾಡಲು ಎಸ್ಡಿಪಿಐ ಕಾರ್ಯಕರ್ತರು ಸಹಕರಿಸಿದ್ದಾರೆ. ಹಳೆಯ ಮತಪಟ್ಟಿ ಮತ್ತು ಹೊಸ ಮತಪಟ್ಟಿಯ ನಡುವಿನ ಗೊಂದಲಗಳನ್ನು ಈ ಮೂಲಕ ಬಗೆಹರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಭದ್ರಾವತಿ ತಾಲ್ಲೂಕು ಅಧ್ಯಕ್ಷರಾದ ಇಸ್ಮಾಯಿಲ್ ಖಾನ್, ಪ್ರಮುಖ ನಾಯಕರಾದ ರಹಮತ್ ಖಾನ್, ಜಬೀವುಲ್ಲಾ, ಶೈನಿಲ್, ಇಲ್ಯಾಸ್ ಮತೀನ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ನಾಪತ್ತೆಯಾಗುವ ಭೀತಿಯಲ್ಲಿರುವ ಜನರಿಗೆ ಈ ಮ್ಯಾಪಿಂಗ್ ಪ್ರಕ್ರಿಯೆ ಒಂದು ದೊಡ್ಡ ಆಸರೆಯಾಗಿ ಪರಿಣಮಿಸಿದೆ. ಜನರು ಎಸ್ಡಿಪಿಐ ಪಕ್ಷದ ಈ ಸಹಾಯವಾಣಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ಸುದ್ದಿ. एसडीपी की तरफ से आइडेंटिटी कार्ड का मैपिंग करा दी। आप मुझे भी सहूलत है इसके तरफ से, आप तमाम हजरात आपको करा ले तो इंशाल्लाह आपको भी सहूलत होगी। ये कराना बहुत ज़रूरी है। अस्सलाम वालेकुम। पहली बार आया जमीन का बुढ़े मिलकरे वाले जमीन जमीन ये तुम्हारा जल्दी हो हमारा है इनको होता, हम ना हमारे अम्मा का नहीं ना, हमने क्या करना। ಸೀಗೆಬಾಗಿ ಭದ್ರಾವತಿಯಿಂದ ನಾವು ಎಸ್ಡಿಪಿಐ ಇಂದ ಇದು ಐಡೆಂಟಿ ಕಾರ್ಡಿಂದು ಇದೆಲ್ಲ ಸೌಕರ್ಯ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನವಜವಾನ್ ಕಮಿಟಿಯಿಂದ ಎಲ್ಲ ಮಾಡಿದ್ದಾರೆ. ಅವರು ನಮ್ಮ ಹೆಸರು ಏನು ಇರಲಿಲ್ಲ, ಹಾಗಾಗಿ ಅವರು ಬೇರೆ ಕಡೆಯಿಂದ ಇದು ಮಾಡಿಸಿ ಬೇರೆ ಊರಿಂದ ಕರೆಸಿ ಇದು ಮಾಡಿ ಕೊಟ್ಟಿದ್ದಾರೆ. ಸಹಾಯ ಆಗಿದೆ, ಎಲ್ಲರೂ ಮಾಡಬೇಕಂತ ವಿನಂತಿ.